ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರಸ್ವತಿ, ಬಾಮ್ಮ ಮಲ್ಕೋ. ನೀವು ಮಲಗಿ ಅಮ್ಮ, ತುಂಬ ತಡವಾಗಿದೆ. ಅವ್ರು ಬಂದರೆ ಬಾಗಿಲು ತೆಗಿಬೇಕು. ಅವನು ಬಂದರೆ ನಾನು ಬಾಗಿಲು ತೆಗಿತೀನಿ, ನೀನು ಬಾ ಮಲ್ಕೋ. ಸ್ವಲ್ಪ ಇರಿ, ಬರ್ತೀನಿ. ಓಹ್, ಅವನೇ ಬಂದ ಅನ್ಸುತ್ತೆ. ಬಾ. ವೆಂಕಟನಾಥ, ಯಾರಪ್ಪ ಇವರು? ಅಮ್ಮ, ಇವರು ಸತ್ಯವತಿ ಅಮ್ಮ ಅಂತ. ಅಮ್ಮ, ಇವರು ನನ್ನ ತಾಯಿ ಗೋಪಿಕಾಂಬ ಅಂತ. ಈಕೆ ನನ್ನ ಪತ್ನಿ ಸರಸ್ವತಿ. ಇವ್ರು ಯಾರು, ಈ ರಾತ್ರಿಲಿ ಎಲ್ಲಿಯಾಕೆ ಬಂದ್ರು ಅಂತ ತಾನೇ ನಿಮ್ಮಿಬ್ಬರು ಪ್ರಶ್ನೆ. ನಿಮ್ಮ ಪ್ರಶ್ನೆಗೆ ನಾನು ಆಮೇಲೆ ಉತ್ತರ ಕೊಡ್ತೀನಿ. ಈಗ ಇವರು ಕೆಲವು ದಿನಗಳ ಮಟ್ಟಿಗೆ ನಮ್ಮ ಮನೆಯಲ್ಲೇ ಇರ್ತಾರೆ. ಎಷ್ಟು ದಿವಸ ಬೇಕಾದ್ರೂ ಇರ್ಲಪ್ಪ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಯಾರು ಅಂತ ಅದ್ಯಾವುದನ್ನು ಕೇಳಬೇಡ ಅಮ್ಮ. ಸಮಯ ಬಂದಾಗ ನಾನೇ ಹೇಳ್ತೀನಿ. ಇವ್ರಿಗೆ ಜೀವ ಬೆದರಿಕೆ ಇದೆ. ಹಾಗಾಗಿ ರಕ್ಷಣೆ ಮಾಡೋ ಹೊಣೆ ನನ್ನ ಮೇಲಿದೆ. ಇವರನ್ನ ಗುಟ್ಟಾಗಿಡಬೇಕು. ನಮ್ಮನೆಯವ್ರಿಗಾಗ್ಲಿ ಹೊರಗಿನವ್ರಿಗಾಗ್ಲಿ ಈ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರದು. ಹೊರಗಡೆಯವ್ರಿಗೆ ಗೊತ್ತಾಗಬಾರ್ದು ಅಂದ್ರೆ ಹೇಗೋ ನೋಡ್ಕೋಬಹುದು, ಆದ್ರೆ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಂದ್ರೆ ಹೇಗೋ? ನಮ್ದೇನು ಅರಮನೆನಾ ಯಾವುದೋ ಒಂದು ಕೋಣೆಲಿ ಇರಿಸೋಕೆ? ನನಗರ್ಥ ಆಗುತ್ತಮ್ಮ. ಇವರನ್ನ ನಾನು ರಕ್ಷಣೆ ಮಾಡ್ತೀನಿ ಅಂತ ಗುರುಗಳಿಗೆ ನಾನು ಮಾತು ಕೊಟ್ಟಿದ್ದೀನಿ. ಸರಿಯಪ್ಪ, ಆದ್ರೆ ಅಮ್ಮ, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಸತ್ಕಾರ್ಯಕ್ಕೆ ಭಗವಂತ ಸದಾ ಜೊತೆಗಿರ್ತಾನೆ ಅಂತ ಹೇಳ್ತಾರೆ. ಒಂದು ಜೀವದ ಪ್ರಶ್ನೆ, ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೋಣ. ಸರಿಯಪ್ಪ, ಒಳ ಕರ್ಕೊಂಡ್ ಬಾ. ಅಮ್ಮ, ನೀವಿವ್ರನ್ನ ಕರ್ಕೊಂಡು ಒಳಗೆ ಹೋಗಿ. ನಾನು ಬೆಳಗ್ಗೆ ಹೊತ್ತಿಗೆ ಗುರುಗಳನ್ನ ಭೇಟಿ ಆಗ್ಬೇಕು. ಈಗಲೇ ಮಠಕ್ಕೆ ಹೊರಡ್ತೀನಿ. ಈಗ ಬಂದು ಈಗಲೇ ಹೋಗ್ಬೇಕಾ? ವಿಶ್ರಾಂತಿ ತಗೊಂಡು ನಾಳೆ ಬೆಳಿಗ್ಗೆ ಹೋಗ್ಬೋದಲ್ಲ? ಇಲ್ಲ ಅಮ್ಮ, ಗುರುಗಳ ಪೂಜೆ ಮುಗಿಯೋಷ್ಟೊತ್ತಿಗೆ ನಾನಲ್ಲಿರ್ಬೇಕು. ಇಲ್ಲ ಅಂದ್ರೆ ಮತ್ತೊಂದು ಅನಾಹುತ ಆಗೋಗುತ್ತೆ. ನಾನು ಬರ್ತೀನಿ. ಅಮ್ಮ, ಇದನ್ನ ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ನಿಶ್ಚಿಂತೆಯಾಗಿರಿ. ನಾನು ಹೋಗಿ ಬರ್ತೀನಿ. ಬನ್ನಿ ಅಕ್ಕ, ಬನ್ನಿ.